ಎಲ್ಲ ಚುಕ್ಕಿ ರೋಗಕ್ಕೆ ಯಾವ ಸ್ಪ್ರೇ ಮಾಡಲಿಲ್ಲ. ಸ್ಪ್ರೇ ಸಿಗ್ತದೆ ತರುದಂತ ಕೂಡ ಇದ್ದೆ, ಅದೇ ಇದು ಹಾಕಿ ನೋಡು ಅಂತ ಹೇಳಿ ಮಾಡಿದೆ. ಇದು ಪ್ರಯೋಜನ ಆಯ್ತು, ಮತ್ತೆ ಯಾವ್ದು ಸ್ಪ್ರೇ ಮಾಡಿ ಹೋಗ್ಲಿಲ್ಲ. ಅದಕ್ಕೊಂದು ಸಿಗ್ತದೆ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸರ್ಕಾರದ ಲೈಸೆನ್ಸ್ ಇಲ್ಲದೆ ಗೋಣಿ ತುಂಬಿಸಿ ಕೊಡುವಂತವರು ಬೇಜಾನಿದ್ದಾರೆ. ಆದ್ರೆ ಅದು ಸರಿಯಲ್ಲ. ನಾನು ಮತ್ತೊಮ್ಮೆ ರೈತರಿಗೆ ಮನವರಿಕೆ ಮಾಡುವಂತದ್ದು, ನಿಮ್ಮ ಮನೆಯಲ್ಲಿ ಒಂದು 500 ಗಿಡ ಇದ್ರೆ ಅದರಲ್ಲಿ 100 ಗಿಡಕ್ಕೆ ಹಾಕಿ ನೋಡಿ, ಹಾಕಿ ರಿಸಲ್ಟ್ ನೋಡಿ. ಒಂದೂವರೆ 2 ತಿಂಗಳು ಹೇಗೆ ಆಗ್ತದೆ ನೋಡಿ, ಮತ್ತೆ ನೀವು ಹಾಕಿ ಅಂತ ಹೇಳುದು ನಾನು ಯಾರಿಗೂ. ಯಾಕಂದ್ರೆ ಓಕೆ ಸರ್, ಆ ರೀತಿ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋ ಕಾರಣಕ್ಕೋಸ್ಕರ ನಾವು ಈ ಕಂಟೆಂಟ್ ಮಾಡೋದು. ನಮ್ಮ ಚಾನಲ್ ನೋಡಿರ್ಬೋದು. ಹೌದು, ಯಾವುದೇ ಗೊಬ್ಬರವನ್ನು ಪ್ರಮೋಟ್ ಮಾಡೋದು, ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಅಂತ ನಮ್ಮ ಚಾನಲ್ ಹೇಳೋದೇ. ಹೌದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿದ್ದೇನೆ. ಹೆಚ್ಚಾಗಿ ಅಡಿಕೆ ಬಗ್ಗೆ, ರಾಸಾಯನಿಕ ಕೃಷಿಯ ಬಗ್ಗೆ ಮತ್ತು ವಾಣಿಜ್ಯ ಕೃಷಿಯ ಬಗ್ಗೆ ತುಂಬ ಕಡಿಮೆ ಕಂಟೆಂಟ್ಗಳನ್ನು ನಾವು ಕೊಡುವಂಥದ್ದು. ನಮ್ಮದು ಪರ್ಪಸ್ ಇರುವಂಥದ್ದು ತರಕಾರಿ ತೋಟ, ತರಕಾರಿ ಕೃಷಿ ಇದರ ಬಗ್ಗೆ. ಆದರೆ ತುಂಬ ಜನರು ಕೇಳ್ತಿರ್ತೀರಿ ಆವಾಗ ಎಲ್ಲ ಚುಕ್ಕಿ ರೋಗ, ಬೇರೆ ಬೇರೆ ಸಮಸ್ಯೆಗಳಿಗೆ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಿಂದ ಹೊರಗೆ ಬಂದಿರುವಂಥ ಯಾರಾದರೂ ಕೃಷಿಕರಿದ್ದಾರೆ ಅಂತ ಒಬ್ಬ ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಮುತ್ತಪ್ಪ ಮೂಲ್ಯರು ಅಂತೇಳಿ ಸುಮಾರು 47 ವರ್ಷಗಳ ಕಾಲ ಸೇವಾ ಸಹಕಾರಿ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ನಿವೃತ್ತಿ ಆದ ಮೇಲೆ, ಅದಕ್ಕಿಂತ ಮೊದಲು ಕೂಡ ಕೃಷಿಕರೇ, ನಿವೃತ್ತಿ ಆದಮೇಲೆ ಫುಲ್ ಟೈಮ್ ಕೃಷಿಯನ್ನು ಮಾಡ್ತಿರೋರು ಅವರು. ಅವರ ತೋಟಕ್ಕೆ ಬಂದಿರುವಂಥ ಎಲೆ ಚುಕ್ಕಿ ರೋಗಕ್ಕೆ ಒಂದು ರೀತಿಯಲ್ಲಿ ಪ್ರತಿರೋಧವನ್ನು ನೋಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಹೇಗೆ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಕಮೆಂಟ್ ಮುಖಾಂತರ ಅಭಿಪ್ರಾಯವನ್ನು ತಿಳಿಸಿ, ಮತ್ತು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ಮುತ್ತಪ್ಪ ಅವ್ರ ಜೊತೆ ಮಾತುಕತೆಯನ್ನು ಮಾಡುವ. ಈ ಗಿಡ ನಟ್ಟು ಸಾಧಾರಣ 6 ವರ್ಷ ಆಯ್ತು. ಅದರ ಸುರಿಗೆ ಒಳ್ಳೆ ಗಿಡ ಬಂತು. ನಾವು ಸುಪ್ಪಲೆಲ್ಲ ಹಾಕಿ ಇದ್ದದ್ದು. ಮತ್ತೆ 5 ವರ್ಷ ಆಗುವಾಗ ಎಲೆ ಚುಕ್ಕಿ ರೋಗ ಶುರುವಾಯಿತು. ಎಲೆ ಚುಕ್ಕಿ ರೋಗ ಶುರು ಅಂದ್ರೆ ಎಲ್ಲ ಇದು ಹಳದಿ ಆಯ್ತು. ಎಲ್ಲ ಎಲೆ ಹಳದಿ ಅಂದ್ರೆ ಹಳದಿ ಕಲರ್ ಆಯ್ತು. ಆ ಟೈಮಲ್ಲಿ ಸುಫಲ ಹಾಕಿದ್ವಿ ಅದರ ಮೊದಲು, ಮತ್ತೆ ಬಾಕಿ ಗೊಬ್ಬರ ಹಾಕಿದ್ವಿ. ಅದು ಹಾಕಿದ ಕೂಡಲೇ ನೀರು ಎಷ್ಟು ಕೊಟ್ಟರು ಅದು ಅದೇ ಕಲರ್ ಇರ್ತಿತ್ತು. ಮತ್ತೆ ನಾವು ಫಾರ್ಮ್ ಗೊಬ್ಬರ ಸೊಸೈಟಿಯಿಂದ ತಂದ ಮೇಲೆ ಅದನ್ನು ಮಿಕ್ಸ್ ಮಾಡಿ 3 ತಂದು ಹಾಕಿದ ಮೇಲೆ ಹಾಕಿ ಒಂದೂವರೆ ತಿಂಗಳಾಗುವಾಗ ಅದರ ಇದೇ ಚೇಂಜ್ ಆಯ್ತು. ಎಂತದ್ದು ಕಲರ್ ಚೇಂಜ್ ಎಲ್ಲ ಸರಿ ಆಯ್ತು. ಇದನ್ನು ನೋಡುವಾಗ ಎಂತ ಇದು ಇನ್ನು ಆಗುದಿಲ್ಲ ಅದು ಗಿಡ ಅಂತ ಹೇಳುವ ಅಷ್ಟು ಹಳದಿ ಆಗಿತ್ತು ಇದು. ಅದನ್ನು ಈಗ ಹಾಕಿದ ಮೇಲೆ ತುಂಬಾ ಚೇಂಜ್, ತುಂಬಾ ಅಂದ್ರೆ ನನಗೆ ಅದನ್ನು ತೆಗೆದು ಪಟ ಇಲ್ಲ, ಇಲ್ಲಾಂದ್ರೆ ಅದು ತೋರಿಸಬಹುದು, ಅಷ್ಟು ಚೇಂಜ್ ಆಗಿದೆ. ಈಗ ಒಳ್ಳೆ ಇದು ಫಲ ಕೂಡ ಒಳ್ಳೆದು, ಮತ್ತೆ ನಲ್ಲಿ ತಾಳುದು ಅದು ಕೂಡ ಕಮ್ಮಿ ಆಗಿದೆ. ಅದು ಮೊದಲನೇ ವರ್ಷ ಎಲ್ಲ ಬುಡದಲ್ಲಿ ಇತ್ತು, ಎಲ್ಲ ಬುಡದಲ್ಲಿ ಎಲ್ಲ. ಇದು ಎಷ್ಟು ವರ್ಷ ಆಯ್ತು ಇದಕ್ಕೆ ರೋಗ ಬಂದು? ಒಂದೂವರೆ ವರ್ಷ ಕಳೆದ ವರ್ಷ ಬಂದದ್ದು. ಕಂಟ್ರೋಲ್ ಬರಲಿಕ್ಕೆ ಶುರುವಾಗಿ ಕಂಟ್ರೋಲ್ ನಾನು ಜೂನ್ ನಂತರ ಹಾಕಿದ್ದು, ಮತ್ತೆ ಒಂದೂವರೆ ತಿಂಗಳಲ್ಲಿ ಕಂಟ್ರೋಲ್ ಬಂತು. ಚೇಂಜ್ ಆಯ್ತು ಮತ್ತೆ ಎಲೆ ಎಲ್ಲ. 1.5 ತಿಂಗಳು ಕಂಟ್ರೋಲ್ ಆಗಿ ಚೇಂಜ್ ಆಗಿ ಫುಲ್ ಇದಾಗಿದೆ, ಒಳ್ಳೆಗಿದೆ, ಹಸಿರಾಗಿದೆ. ನೀವು ಗೊಬ್ಬರ ಹೇಳಿದ್ರ, ಯಾವ ಗೊಬ್ಬರ ಹಾಕಿದ್ದು? ನಾನು ಬಡಂದರ ಸೇವಾ ಸಹಕಾರಿ ಸಂಘದಲ್ಲಿ ಉದ್ಯೋಗಿ ಆಗಿದ್ದೆ. ಆಗ ಅಲ್ಲಿಗೆ ಮೀನಿನ ಮೂಲದ ಗೊಬ್ಬರ, ಸಾವಯವ ಗೊಬ್ಬರ ಬಂತು. ಅದನ್ನು ತಂದು ಹಾಕಿದೆ. ಅವ್ರು ಹೇಳಿದ್ರು ಇದನ್ನು ಹಾಕಿ ಅಂತ, ತಂದು ಹಾಕಿದೆ. ಇದೇನಾದ್ರು ಪ್ರಯೋಜನ ಆದ್ರೆ ಆಗ್ಲಿ ಅಂತ. ಅದು ಒಂದು ಒಟ್ಟಿಗೆ 3 ಗೊಬ್ಬರಗಳನ್ನು ಮಿಕ್ಸ್ ಮಾಡಿ 1 ಕಿಲೋದಷ್ಟು ಬರುವಷ್ಟು ಹಾಕಿದ್ದೇನೆ, ಕರೆಕ್ಟ್ ಮಿಕ್ಸ್ ಮಾಡಿ 3 ಜನ. ಆ ನಂತರ ಈ ರಿಸಲ್ಟ್ ಬಂತು. ಅದು ಬುಡದಲ್ಲಿ ಹಾಕಿ ಸ್ವಲ್ಪ ಮಣ್ಣು ಸ್ವಲ್ಪ ತೆಗೆದು ಹಾಕಿ ಮಣ್ಣು ಮುಚ್ಚಿದ್ದೇನೆ ಅದನ್ನು, ಇಲ್ಲದ್ರೆ ಅದು ಒಳ್ಳೆ ಆಗುದಿಲ್ಲ ಅಂತ ಹೇಳಿದ್ರು. ಮಣ್ಣು ಮುಚ್ಚಬೇಕು, ಗೊಬ್ಬರ ಹಾಕಿ ಮಣ್ಣು ಮುಚ್ಚಬೇಕು ಅಂತೇಳಿ ಹಾಗೆ ಹಾಕಿದ್ದು. ಆ ನಂತರ ಇಂಥ ರಿಸಲ್ಟ್ ಬಂತು, ತೊಂದರೆ ಇಲ್ಲ. ಈಗ ಅದು ಒಳ್ಳೆ ಇದಾಗಿದೆ, ನಲ್ಲಿ ತಾಳೋದು ಮತ್ತೆ ಅದು ಇದೆಲ್ಲ ಕಮ್ಮಿ ಆಗಿದೆ. ಬೇರೆ ರೈತರಿಗೂ ಇದನ್ನು ಧೈರ್ಯವಾಗಿ ಹೇಳ್ಬೋದು ಅಂತ ಹೇಳ್ತಾರೆ. ನನ್ನ ಮಟ್ಟಿಗೆ ಧೈರ್ಯವಾಗಿ ಹೇಳ್ಬೋದು. ಅಂದ್ರೆ ಇದು ಪ್ರಯೋಜನ ಆಗಿದೆಲ್ಲ, ನನಗೆ ಸ್ವಂತ ಪ್ರಯೋಜನ ಆಗಿದೆ ನೋಡಿ. ಅಲ್ಲ, ಇನ್ಯಾರಿಗಾದ್ರೂ ಹೇಳಿದ್ರೆ ನಿಮ್ ಸಂಬಂಧಿಕರು? ಹೇಳಿದ್ದೇನೆ. ಅವರು ಉಪಯೋಗ ಮಾಡಿದ್ದಾರೆ. ಅವರು ಈ ವರ್ಷ ಮಾಡಿದ್ದಾರೆ. ನನ್ನ ತಮ್ಮನೇ ಮಾಡಿದ್ದಾನೆ ಇಲ್ಲಿ. ರಿಸಲ್ಟ್ ಹೇಗಿದೆ? ಈಗ ಒಳ್ಳೆ ಅಂತ ಹೇಳ್ತಾರೆ, ಒಳ್ಳೆದಾಗಿದೆ. ಅದು ಒಳ್ಳೆ ಅಂದ್ರೆ ಕ್ಲೀನ್ ಫಲ ಒಳ್ಳೆ ಬರ್ತದೆ. ಇದು ನಲ್ಲಿ ತಾಳೋದೆಲ್ಲ ತುಂಬಾ ಕಮ್ಮಿ ಆಗಿದೆ. ವಿಷಯ ಮೇನ್ ಒಂದು ತಾಳ್ತಿತ್ತು ಎಲ್ಲ, ಮದ್ದು ಬಿಟ್ಟು ಕೂಡ. ನೀವು ಅದ್ರೊಟ್ಟಿಗೆ ಬೇರೆ ಏನ್ ಗೊಬ್ಬರ ಹಾಕ್ತೀರಿ? ಬೇರೆ ಇದು ಹಟ್ಟಿ ಗೊಬ್ಬರ ಸ್ವಲ್ಪ ಆಗ್ತದೆ, ಮತ್ತೆ ಬೂದಿ ಅಂತದ್ದೆಲ್ಲ ಹಾಕ್ಬೇಕು. ಮತ್ತೆ ವಿಶೇಷ ಹಾಕ್ಲಿಲ್ಲ. ಸ್ಪ್ರೇ ಏನ್ ಮಾಡಿದ್ರಿ ಇದಕ್ಕೆ? ಸ್ಪ್ರೇ ಬೋಡೋ ಸಿಂಪಲ್, ಇದು ಮಳೆಗಾಲದಲ್ಲಿ
ಬೇರೆ ಏನು ಸ್ಪ್ರೇ ಇಲ್ಲ ಇದಕ್ಕೆ. ಈಗ ಎಲೆ ಚುಕ್ಕಿ ರೋಗಕ್ಕೆ ಮೇಲೆ ಇದಕ್ಕೆ ಸೋಗೆಗೆ ಸ್ಪ್ರೇ ಮಾಡಲಿಲ್ಲ? ಇಲ್ಲ ಇಲ್ಲ, ಎಲ್ಲ ಚುಕ್ಕಿ ರೋಗಕ್ಕೆ ಸ್ಪ್ರೇ ಯಾವ ಸ್ಪ್ರೇ ಮಾಡ್ಲಿಲ್ಲ. ಸ್ಪ್ರೇ ಸಿಗ್ತದೆ ತರುದಂತ ಕೂಡ ಇದ್ದೆ, ಅದೇ ಇದು ಹಾಕಿ ನೋಡು ಅಂತ ಹೇಳಿ ಮಾಡಿದೆ. ಹಾ. ಇದು ಪ್ರಯೋಜನ ಆಯ್ತು, ಮತ್ತೆ ಯಾವ್ದು ಸ್ಪ್ರೇ ಮಾಡ್ಲಿ ಹೋಗ್ಲಿಲ್ಲ. ಅದಕ್ಕೊಂದು ಸಿಗ್ತದೆ ಹೇಳಿದ್ರು ನನಗೆ, ಮತ್ತೆ ಸ್ಪ್ರೇ ಮಾಡಿ ಬೇರೆ ಹಾ. ಸಿಗ್ತದೆ ಅಂತ ಹೇಳಿ ನಾನು ಇದು ಹಾಕಿ ಪ್ರಯೋಜನ ತಗೊಂಡೆ. ಮತ್ತೆ ಅದರ ಇದಕ್ಕೆ ಹೋಗ್ಲಿಲ್ಲ ಹಾ. ಸ್ಪ್ರೇ ಮಾಡುವುದಕ್ಕೆ. ಹಲವರು ಎಲ್ಲ ವಿಚಾರಿಸಿದರು, ಹೇಗೆ ಕಮ್ಮಿ ಆಯ್ತು ನಿಮ್ಮ ಎಲೆ ಚುಕ್ಕಿ ರೋಗ ಅಂತ ಹೇಳಿ. ಹಾ. ಆ ಟೈಮಲ್ಲಿ ನಾನು ಸೊಸೈಟಿಯಲ್ಲಿ ಹೇಳಿದೆ, ವಿಚಾರಿಸಿದೆ. ಅಲ್ಲಿ ಇದು ಮೀನಿನ ಗೊಬ್ಬರ 3 ಸಿಗ್ತದೆ, ಅದನ್ನು ಮಿಕ್ಸ್ ಮಾಡಿ ಹಾಕಿದ್ದು ನಾನು, ಪ್ರಯೋಜನ ಆಯ್ತು ಅಂತ. ತುಂಬಾ ಜನ ಕೊಂಡು ಹಾಕಿದ್ದು, ಅದರ 3-4 ಲೋಡ್ ಹೆಚ್ಚು ಬಂತು, ಹುಲ್ಲು ಲೋಡ್. ಅಯ್ಯೋ, ಹೆಚ್ಚಿನ ಕೊಂಡೋಗ್ತದೆ, ತುಂಬಾ ಜನ ಕೊಂಡೋಗ್ತಾರೆ, ಪ್ರಯೋಜನ ಆಗಿದೆ. ಅಂದ್ರೆ ಮತ್ತೆ ಇದಕ್ಕೆ ತರಕಾರಿ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ತರಕಾರಿ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬಂದಿದೆ. ಅಂದ್ರೆ ಕೆಮಿಕಲ್ ಗೊಬ್ಬರ ಉಪಯೋಗಕ್ಕಿಂತ ಇದು ಒಳ್ಳೇದು. ತರಕಾರಿಗಂತೂ ಮೇನ್ ಒಳ್ಳೇದು ಇದು. ಯಾಕಂದ್ರೆ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಅದು ಸೈಡ್ ಎಫೆಕ್ಟ್ ಆಗ್ತದೆ ಅಂತ. ಇದು ಒಳ್ಳೆ ರಿಸಲ್ಟ್ ಬಂದಿದೆ. ಇದು ಎಲ್ಲಿ ಸಿಗ್ತದೆ? ಇದು ಮಡಂತರ ಸೇವಾ ಸಹಕಾರಿ ಸಂಘದಿಂದಲೇ ತಂದದ್ದು ನಾನು. ಅಲ್ಲಿ ಅದು ವ್ಯವಸ್ಥೆ ಉಂಟು, ಅಲ್ಲಿ ಕೊಡು ಲೋಡ್ 2-3-4 ಲೋಡ್ ಎಷ್ಟು ಬಂತು. ಈಗ ಸರಿಯಾಗಿ ಹೋಗ್ತದೆ, ಈಗ ತುಂಬಾ ಹೋಗ್ತದೆ. ಒಳ್ಳೆ ರಿಸಲ್ಟ್ ಅಂದ್ರೆ ಕೊಂಡೋದವರೆಲ್ಲ ತೊಂದ್ರೆ ಇಲ್ಲ, ಅವರೆಲ್ಲ ಬಾರಿ ಸಮಾಧಾನದಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಅಂದ್ರೆ ರಿಸಲ್ಟ್ ಒಳ್ಳೇದುಂಟು ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಒಂದು 500 ಗಿಡ ಇದ್ರೆ ಅದರಲ್ಲಿ 100 ಗಿಡಕ್ಕೆ ಹಾಕಿ ನೋಡಿ, ಹಾಕಿ ರಿಸಲ್ಟ್ ನೋಡಿ. 1-2 ತಿಂಗಳು ಹೇಗೆ ಆಗ್ತದೆ ನೋಡಿ, ಮತ್ತೆ ನೀವು ಹಾಕಿ ಅಂತ ಹೇಳುದು ನಾನು ಯಾರಿಗೂ. ಯಾಕಂದ್ರೆ ಅವರು ನೋಡ್ಬೇಕಲ್ಲ, ನಾವು ಹೇಳಿದ್ದು ಬೇರೆ. ನನ್ಗೆ ಅಷ್ಟು ಒಳ್ಳೆ ರಿಸಲ್ಟ್ ಆಗಿ ನಾನು ಅವರಿಗೆ ತಿಳಿಸಿದ್ದೇನೆ. ಅವರು ಅದಾಗ ನೋಡುವ ಮಾಹಿತಿ ಕೇಳುವ ಅಂತ ಹೇಳಿ ನಮ್ಮ ಮನೆಗೆ ಬಂದರು. ಹಾಗೆ ಅವರಲ್ಲಿ ಕೂಡ ಇದನ್ನ ಹೇಳುದು, ಅಂದ್ರೆ ಹಾಕಿ ನೋಡಿ ನೀವು. ಒಂದು 100 ಗಿಡಕ್ಕೆ ಹಾಕಿ, ಬರದ ಕ್ರಮದಲ್ಲಿ 100 ಗಿಡಕ್ಕೆ ಹಾಕಿ ಅದರಲ್ಲಿ ಹೇಗೆ ರಿಸಲ್ಟ್ ಬರ್ತದೆ ನೋಡಿ, ಮತ್ತೆ ಹಾಕ್ಬೋದಲ್ಲ, ನೋಡ್ಬೋದು, ಖಂಡಿತ ನೋಡ್ಬೋದು. ಇವತ್ತು ಇವರು ಬರುವಾಗ ಸೊಸೈಟಿ ಅಧ್ಯಕ್ಷರು ಇದ್ದಾರೆ, ಅವರು ಬಂದರು, ಅವರು ಮಾಹಿತಿ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಸಂಪೂರ್ಣ ಸಹಜ ಕೃಷಿ ಶಿವಪ್ರಸಾದ್ ಮಲೆಬೆಟ್ಟು ಅವರ ಜೊತೆ ನಾನು ಬಂದಿದ್ದೇನೆ. ಅವರು ಬರುವಾಗ ನಮ್ಮ ಭಾಗದ ಕೃಷಿಕರು ಅವರಿಗೆ ಸಂಪರ್ಕ ಮಾಡಿ, ಅವರ ಭಾಗದಲ್ಲಿ ಇರುವಂತಹ ನಮ್ಮ ಸಂಘದಲ್ಲಿಯೇ ಕೆಲಸ ಮಾಡಿರುವಂತವರು, ಅದಲ್ಲದೆ ಒಬ್ಬ ಹಿರಿಯ ಕೃಷಿಕರು ಕೂಡ ಮುತ್ತಪ್ಪ ಮೂಲ್ಯ, ಅವರ ತೋಟಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ಒಂದು ಸಂತೋಷ ಆಗ್ತಾ ಉಂಟು. ಕಾರಣ ಇಷ್ಟೇ, ಅವರು ಈಗಾಗಲೇ ಅವರ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಮ್ಮ ತೋಟದಲ್ಲಿ ಕಾಡುತ್ತಿರುವಂತಹ ಒಂದು ಎಲೆ ಚುಕ್ಕಿ ರೋಗ ಯಾವ ರೀತಿಯಲ್ಲಿ ನಿವಾರಣೆ ಆಗಿದೆ, ಮತ್ತೆ ಅದಕ್ಕೆ ಕಾರಣ ಏನು. ಇವತ್ತು ಮಡಂತ್ಯಾರು ನಮ್ಮ ಸಹಕಾರಿ ಸಂಘದಲ್ಲಿ ಸಿಕ್ಕಿರುವಂತಹ ಈ ವಿಶ್ರುತ್ ಆಗ್ರೋ ಎಂಬ ಕಂಪನಿಯ ಒಂದು ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಇರುವಂತಹ ನಮ್ಮ ಸೊಸೈಟಿಯಲ್ಲಿ ಸಿಗುತ್ತಿರುವಂತಹ ಒಂದು ಮೀನಿನ ಮೂಲದ ಸಾವಯವ ಗೊಬ್ಬರ. ಈ ಸಾವಯವ ಗೊಬ್ಬರದ ಮುಖಾಂತರವಾಗಿ ಅವರ ತೋಟಕ್ಕೆ ಹಾಕಿ ಎಲೆ ಚುಕ್ಕಿಯನ್ನು ಕಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ಈ ಬುಡಗಳಿಗೆ ಹಾಕಿ ಇವತ್ತು ನಾವು ನೋಡ್ತಾ ಇದ್ದೇವೆ ಹೇಗೆ ಹಚ್ಚ ಹಸಿರಿನಿಂದ ಇವತ್ತು ಆ ಎಲೆ ಚುಕ್ಕಿ ರೋಗ ಸಂಪೂರ್ಣ ಮಾಯವಾಗಿದೆ. ಇವತ್ತು ಅವರ ಮಾತಿನಿಂದಲೇ ಹೇಳ್ತಾ ಇದ್ದಾರೆ, ಇವತ್ತು ಎಲ್ಲಾ ಗಿಡಗಳಿಗೆ ಹಾಕುವಂತದಕ್ಕಿಂತ ಬದಲು ನೀವು ನಿಮ್ಮ ಕಣ್ಣಾರೆ ನೀವು ನೋಡ್ಬೇಕು ಅಂತ ಹೇಳ್ಬೇಕಾದ್ರೆ ನೀವು 500 ಗಿಡ ಉಂಟಂತ ಹೇಳಿದ್ರೆ ಒಂದು 100 ಗಿಡಗಳಿಗೆ 150 ಗಿಡಗಳಿಗೆ ಹಾಕಿ, ಒಂದು ರಾಸಾಯನಿಕ ಗೊಬ್ಬರ ಉಳಿದ ಗಿಡಗಳಿಗೆ ಹಾಕಿ, ಒಂದು 100ರಿಂದ 150 ಗಿಡಗಳಿಗೆ ಈ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಹಾಕಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಿಮಗೆ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದು. ಆ ಫಲಿತಾಂಶವನ್ನು ನೋಡಿ ಮುಂದಿನ ದಿನಗಳಲ್ಲಿ ಎಲ್ಲ ಫುಲ್ ಪ್ಲೇಜ್ ಆಗಿ ಉಳಿದ ಗಿಡಗಳಿಗೆ ಕೂಡ ಹಾಕಬಹುದು ಎಂಬಂತಹದ್ದು ಒಂದು ಸಲಹೆ ಕೂಡ ನಾನು ಕೊಡ್ತಾ ಇದ್ದೇನೆ. ನಮ್ಮ ಸೊಸೈಟಿಯಲ್ಲಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಹುತೇಕ ಎಲ್ಲ ಸೊಸೈಟಿಗಳಲ್ಲಿಯೂ ಕೂಡ, ಸಹಕಾರಿ ಸಂಘಗಳಲ್ಲಿ ಕೂಡ ಇದು ಲಭ್ಯವಿರ್ತದೆ. ಎಲ್ಲಿ ಲಭ್ಯವಿಲ್ಲ, ನೀವು ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು ಅಥವಾ ಆಡಳಿತ ಮಂಡಳಿಯಲ್ಲಿ ನೀವು ವಿನಂತಿಸಿದಾಗ ಖಂಡಿತವಾಗಿಯೂ ಅವರು ಸಂಪರ್ಕ ಮಾಡಿ ಈ ಗೊಬ್ಬರವನ್ನು ಹಾಕುವಂತ ಪ್ರಯತ್ನ ಆ ಸೊಸೈಟಿಯವರು ಕೂಡ ಮಾಡಬಹುದು ಅಂತ ಹೇಳುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ಇಂಥ ಒಂದು ಅವಕಾಶವನ್ನು ಇವತ್ತು ಸಂಪೂರ್ಣ ಸಹಜ ಕೃಷಿಯ ಯೂಟ್ಯೂಬರ್ ಆದಂತಹ ಶಿವಪ್ರಸಾದ್ ಮಲೆಬೆಟ್ಟುರವರು ಕೃಷಿಕರಿಗೋಸ್ಕರ ಸಾವಯವ ಕೃಷಿಯಿಂದ ಯಾವ ರೀತಿಯ ನಾವು ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಕೃಷಿಕರಿಗೆ ಯಾವ ರೀತಿಯಲ್ಲಿ ಈ ಸಾವಯವ ಗೊಬ್ಬರದಿಂದ ನಮ್ಮ ರಾಸಾಯನಿಕ ಮುಕ್ತ ಗೊಬ್ಬರದ ಕಡೆಗೆ ನಾವು ಯಾವ ರೀತಿಯಲ್ಲಿ ಹೆಜ್ಜೆ ಇಡಬಹುದು ಎಂಬಂತಹ ಒಂದು ಅದ್ಭುತ ಆಲೋಚನೆಯಿಂದ ಇಂತಹ ಕೃಷಿಕರನ್ನು ಹುಡುಕಿ ಇವತ್ತು ನಮ್ಮ ಮಡಂತ್ಯಾರ್ನ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷಿಕರನ್ನು ಸಂಪರ್ಕ ಮಾಡಿದ್ದಕ್ಕೋಸ್ಕರ ಇವತ್ತು ಸಂಪೂರ್ಣ ಸಹಜ ಕೃಷಿಯ
ಯೂಟ್ಯೂಬರ್ ಆದಂತ ನನ್ನ ಆತ್ಮೀಯರಾದಂತಹ ಶಿವಪ್ರಸಾದ್ ಮಲೆಬಿಟ್ರು ಅವರಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದವನ್ನು ಕೂಡ ನಾನು ಅಭಿನಂದನೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಯಾಕಂದ್ರೆ ಇವತ್ತು ಅಡಿಕೆ ಕೃಷಿ ತುಂಬಾ ಸವಾಲಲ್ಲಿದೆ. ಹೌದು. ರೈತರಿಗೆ ಯಾವ್ದನ್ನು ನಂಬುದು ಯಾವ್ದನ್ನು ಬಿಡುವುದು ಅಂತ ಆಗುದಿಲ್ಲ. Correct. ತುಂಬಾ ಜನರು ಒಂದೊಂದು ರೀತಿದು ಒಂದೊಂದು ಸ್ಟೋರಿಗಳನ್ನು ಹೇಳ್ತಾರೆ. ಅಂದ್ರೆ ನೀವು ಅದರಲ್ಲಿ ಒಂದು 10% ಗಿಡಗಳಿಗೆ ಹಾಕಿ ಅಂತ ಹೇಳುವಂತದ್ದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಂತದ್ದು. ಹೌದು. ಇಷ್ಟು ಪ್ರಯೋಗ ಮಾಡಿ ಸೋತೋಗಿದ್ದಾರೆ ಜನ. ಹೌದು. ಹೌದಲ್ಲ, ಅದರಲ್ಲಿ ಒಂದು 10 ದಿನಕ್ಕೆ ಒಂದೊಂದು ರೀತಿಯ ಬೇರೆ ಬೇರೆ ಕಂಪನಿಯವರು ಬರ್ತಾ ಇದ್ದಾರೆ. ಹೌದು. ಯಾವ್ದೋ ಪಿಕ್ಚರ್ ಅಲ್ಲಿ ಈಗ ಮೀನಿನ ಮೂಲದ ಸಾವಯವ ಗೊಬ್ಬರ ಅಂತ ಮಾರ್ಕೆಟ್ ಅಲ್ಲಿ ಸರ್ಕಾರದ ಲೈಸೆನ್ಸ್ ಇಲ್ಲದೆ ಗೋಣಿ ತುಂಬಿಸಿ ಕೊಡುವಂತವರು ಬೇಜಾನಿದ್ದಾರೆ. ಕರೆಕ್ಟ್. ಆದ್ರೆ ಅದು ಸರಿಯಲ್ಲ. Correct. ನಾನು ಮತ್ತೊಮ್ಮೆ ರೈತರಿಗೆ ಮನವರಿಕೆ ಮಾಡುವಂತದ್ದು, ಸೊಸೈಟಿಯಲ್ಲಿ ಅಧಿಕೃತವಾಗಿ ಸಿಗುವಂತಹ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಮಾತ್ರ ಹಾಕಿ ಅಂತ ವಿನಂತಿಯನ್ನು ಕೂಡ ಈ ಹೊತ್ತಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೋಸ ಹೋಗದಿರಿ. ಮಾರ್ಗದಲ್ಲಿ ಸಿಗುವಂತವರು ಯಾರ್ಯಾರು ಬ್ರೋಕರ್ಸ್ ಗಳು ಬಂದು, ಏಜೆಂಟ್ ಗಳು ಬಂದು ನಿಮ್ಮ ಮನೆಗೆ ಬಂದು ಆ ಗೊಬ್ಬರ ಹಾಕಿ ಈ ಗೊಬ್ಬರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಅದು ಕಮರ್ಷಿಯಲ್ ಆಗಿ ಯಾವ ರೀತಿಯಲ್ಲಿ ಅವರು ಬೆಳೆಸ್ಕೊಳ್ತಾ ಇದ್ದಾರೆ. ಆದ್ರೆ ಸೊಸೈಟಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಗೊಬ್ಬರ ಸಿಗ್ತದಂತ ಹೇಳಿದ್ರೆ ಅದು ಸರ್ಕಾರದಿಂದ ಮಾನ್ಯತೆ ಇರಬೇಕು. ಅವಾಗ ಮಾತ್ರ ಅದು ಹಾಕ್ಲಿಕ್ಕೆ ಸಾಧ್ಯ. ಅದಲ್ಲದೆ ಯಾವುದೇ ಸೊಸೈಟಿಯವರು ಬೇರೆ ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಕೂಡ ಇವತ್ತೆಲ್ಲ ಕೃಷಿಕರಿಗೆ ತಿಳಿಸುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಓಕೆ ಸರ್, ಆ ರೀತಿ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋ ಕಾರಣಕ್ಕೋಸ್ಕರ ನಾವು ಈ ಕಂಟೆಂಟ್ ಮಾಡೋದು. ನಮ್ಮ ಚಾನಲ್ ನೋಡಿರ್ಬೋದು. ಹೌದು. ಯಾವುದೇ ಗೊಬ್ಬರವನ್ನು ಪ್ರಮೋಟ್ ಮಾಡೋದು, ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಅಂತ ನಮ್ಮ ಚಾನಲ್ ಹೇಳೋದೇ. ಹೌದು. ಆದ್ರೆ ನೀವು ಯಾವ್ದನ್ನು ಹೇಳಿದ್ರೆ ನೋಡಿ, ಈ ರೀತಿ ಒಂದು ನಿಮ್ಮ ಜೊತೆ ಕಾಂಟ್ಯಾಕ್ಟ್, ನಿಮ್ಮ ಪರಿಚಯ, ಅದೊಂದಷ್ಟು ಜನ ಇವರು ರೈತರು ಕಾರಣಕ್ಕೋಸ್ಕರ ನಾವು ಈ ರೀತಿ ಒಂದು ಕಂಟೆಂಟ್ ಕೊಟ್ಟಿರುವಂತದ್ದು, ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ಫೈನಲ್ ಆಗಿ 1,000 ಜನ ನೋಡಿದ್ರೆ ಫೈನಲ್ ಆಗಿ ಒಬ್ಬ ಪರಿವರ್ತನೆ ಆದ್ರೂ ಕೂಡ ದೊಡ್ಡದಾಗಿರುವಂತಹ ಪರಿವರ್ತನೆ ಸಮಾಜದಲ್ಲಿ ನಾವು ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು.